ಯಾವುದೇ ಪ್ರೊಫೆಷನ್ ಆದರೂ ಅಷ್ಟೇ, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟು, ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್, ಒಂದು ಬ್ರೇಕ್ ಸಿಗಬೇಕು ಅಂತ ಕಾಯ್ತಾ ಇರ್ತಾರೆ. ರೀನಾ ಡಿಸೋಜಾಗೆ ಸಿಕ್ಕಿದ ಬ್ರೇಕ್ ಯಾವುದು? ವಿದೌಟ್ ಅ ಡೌಟ್ 2017 ಸ್ಟಾರ್ ಸ್ಪೋರ್ಟ್ಸ್ ಆಡಿಷನ್ ಮೂಲಕ ನಾನು ಎಂಟ್ರಿ ಕೊಟ್ಟಿದ್ದು ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ. ಆವಾಗ ಸ್ಟಾರ್ ಸ್ಪೋರ್ಟ್ಸ್ ಅಂತ ಇರಲಿಲ್ಲ, ಸ್ಟಾರ್ ಸುವರ್ಣ ಪ್ಲಸ್ ಅಂತ ಇತ್ತು, ಅದರಲ್ಲಿ ನಾವು ಬರ್ತಾ ಇದ್ವಿ. ಬಟ್ ಡಿಸೆಂಬರ್ 2018 ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಲಾಂಚ್ ಆಯಿತು. ಸೊ ಐ ಥಿಂಕ್ ಸ್ಟಾರ್ ಸ್ಪೋರ್ಟ್ಸ್ ಇಸ್ ದ ಬಿಗ್ಗೆಸ್ಟ್ ಇವೆಂಟ್ ನನ್ನ ಲೈಫಲ್ಲಿ ಆಗಿತ್ತು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್, ನಾಟ್ ಜಸ್ಟ್ ಮೀ, ಸ್ಟಾರ್ ಸ್ಪೋರ್ಟ್ಸಲ್ಲಿರುವಂಥ ಪ್ರತಿಯೊಬ್ಬರು ಟ್ಯಾಲೆಂಟ್. ಅದು ಕಾಮೆಂಟೇಟರ್ ಆಗಿರ್ಬೋದು, ನೀವು ಕ್ರಿಕೆಟ್ ಆಡಿದ್ದೀರಾ, ಬಟ್ ಕ್ರಿಕೆಟ್ ಬಿಟ್ಟಾದ ನಂತರ ನಿಮಗೆ ಆ ಗ್ರೌಂಡ್ ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಕ್ರಿಕೆಟ್ ಬಗ್ಗೆ ಮಾತಾಡೋದು ಖುಷಿ ಕೊಡುತ್ತೆ. ನೀವು ಕಾಮೆಂಟ್ರಿ ಮೂಲಕ ಅಲ್ಲಿ ಇನ್ನೂ ಜನರನ್ನು ರಂಜಿಸ್ತಿದ್ದೀರಿ ಅಂದರೆ ಆ ಕೊಡುಗೆ ನಾವು BCCI ಹಾಗೂ ಸ್ಟಾರ್ ಸ್ಪೋರ್ಟ್ಸಿಗೆ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ನಾನು ಇವತ್ತು ಈ ಮಟ್ಟಕ್ಕೆ ಬಿಡ್ದಿದ್ದೀನಂದರೆ ಐ ಥಿಂಕ್ ಐ ಗಿವ್ ದ್ಯಾಟ್ ಟು ಯು ಗೈಸ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಹೋಮ್. ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡ್ತೀವಿ ನಾವು ಟಿವಿನಲ್ಲಿ, ಓಕೆ, ಇದುವರೆಗೂ ನೋಡಿರಲ್ಲ. ಸಡನ್ ಆಗಿ ಯಾರಪ್ಪ ಇದು ಅಂತ ಒಂದು ಕುತೂಹಲ, ಎಷ್ಟು ಚಂದ ಕನ್ನಡ ಮಾತಾಡ್ತಿದ್ದಾರಲ್ಲ ಅಂತ ಇನ್ನೊಂದು ಕುತೂಹಲ. ತಕ್ಷಣ ನೀವು ಹೆಸರು ಹೇಳ್ತೀರಾ, ನಾನು ರೀನಾ ಡಿಸೋಜಾ ಅಂತ. ಹೆಸರು ರೀನಾ ಡಿಸೋಜಾ, ಇಷ್ಟು ಬಬ್ಲಿ ಕ್ಯಾರೆಕ್ಟರ್ ಹುಡುಗಿ ಮತ್ತು ಇಷ್ಟು ಸ್ಪಷ್ಟವಾಗಿ ಅಚ್ಚ ಕನ್ನಡವನ್ನ ಹೇಳುತ್ತಿರುವಂತ ಹೆಣ್ಣುಮಗಳು. ಈ ತರ ಕಮೆಂಟ್ಸ್ ನಿಮಗೆ ತುಂಬಾ ಬಂದಿರುತ್ತೆ. ಖಂಡಿತವಾಗ್ಲೂ ಐ ಥಿಂಕ್ ಸ್ಪಷ್ಟತೆಗೆ ಕ್ರೆಡಿಟ್ ಕೊಡಬೇಕು ನಮ್ಮ ಅರುಣಾ ಟೀಚರ್ಗೆ. ನಾನು ಸ್ಕೂಲಲ್ಲಿರುವಾಗ ಕನ್ನಡ ಓದೋದುವಾಗ ಅವರು ಪುಸ್ತಕ ಇಟ್ಕೊಡಿ, ಈ ಗಟ್ಟಿ ಓದ್ಬೇಕು ಕಡೆ, ಕನ್ನಡ ಮಾತಾಡಬೇಕಾದ್ರೆ ಅಂತ. ಅವ್ರಿಗೆ ಕಿವಿ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ. ಸೊ ಅವ್ರು ಇವರಿಗೆ ಪೀಸ್ ಹಾಕೋತಾರೆ. ಸೊ ಎಲ್ಲರೂ ಗಟ್ಟಿಯಾಗಿ ಓದೋದು, ನಾವು ಒಂದು ಲೆವೆಲ್ ಜಾಸ್ತಿಯೇ ಓದೋದು. ಅವ್ರಿಗೆ ಕೇಳಬೇಕು, ನಾನು ಓದಿದ್ದು ಅವ್ರು ಕರೆಕ್ಟ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಆ ಕ್ರೆಡಿಟ್ ಅವ್ರಿಗೆ ಕೊಡುತ್ತೆ, ನಾನು ಕೊಡಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾವು ಅಚ್ಚ ಸ್ವಚ್ಛ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಅವರು ಆ ರೀತಿ ನಮ್ಮನ್ನು ಆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ 10ನೇ ತರಗತಿವರೆಗೂ ಪುಷ್ ಮಾಡಿರುವಂಥ ವ್ಯಕ್ತಿಯವರು. ಸೊ ಆ ಟೀಚರಿಗೆ ಥ್ಯಾಂಕ್ ಯು ಟೀಚರ್, ವಿ ಲವ್ ಯು ಕನ್ನಡ ಟೀಚರ್. ಫಸ್ಟ್ ಲೈವ್ ಕೂತಿದ್ದೀರಾ, ವಿತ್ ಆಲ್ ಎಕ್ಸೈಟ್ಮೆಂಟ್, ಹೆಂಗಿರುತ್ತೋ ಏನೋ ಅಂತ ಇರುತ್ತಲ್ಲ, ಅದು ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮಗೆ ಕೇಳ್ತಾ ಇದ್ದೀನಿ, ಸ್ಪೋರ್ಟ್ಸ್ ಚಾನಲ್, ಸ್ಪೋರ್ಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕು, ಕೂತಿದ್ದೀರಾ, ರೆಡಿ, ಟೇಕ್ ಕ್ಯೂ. ಏನು ತಲೆಯಲ್ಲಿತ್ತು, ಹೆಂಗಿತ್ತದ ಅನುಭವ? ಸರಿಯಲ್ಲ, ಆ ದಿನ ಕಣ್ಮುಂದೆ ಬಂದಿದ್ದು ಅದೇ ಒಂದು ಚಿತ್ರ, ಮಂದಿರಾ ಬೇಡಿ ಸ್ಟುಡಿಯೋನಲ್ಲಿ ಇಬ್ಬರು ಎಕ್ಸ್ಪರ್ಟ್ಸ್ ಮಾತಾಡ್ತಿರೋದು. ಇವತ್ತು ಆ ಚಿತ್ರದಲ್ಲಿ ನಾನು, ನನ್ನ ಪಕ್ಕದಲ್ಲಿ ನನ್ನ ಎಕ್ಸ್ಪರ್ಟ್ಸ್ ಮಾತಾಡಬೇಕಾದದ್ದು ನಾನು. ಸೊ ನಾನು ಏನಿದ್ದೀನೋ, ನನ್ನ ಮನಸ್ಸಲ್ಲಿ ಏನಿದೆಯೋ, ಅಥವಾ ಗೈಡೆನ್ಸ್ ಯಾವ ರೀತಿ ಅವ್ರು ಕೊಡ್ತಾ ಇದ್ರು, ಕೊಡುಗೆ ಕೊಡಬೇಕು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ. ಆ್ಯಂಡ್ ಕನ್ನಡ ಆವಾಗ ಜಸ್ಟ್ ಆರಂಭವಾಗಿದ್ದು, ನವೀನ್ ಶೌರಿ ಅಂತ ಪ್ರೊಡ್ಯೂಸರ್ ಇದ್ದರು. ಅವರು ತುಂಬ ಜಾಸ್ತಿ ನನಗೆ ಸಪೋರ್ಟ್ ಮಾಡಿದರು. ಆ್ಯಂಡ್ ಐ ಥಿಂಕ್ ಯಾರೇ ಒಂದು ಹಂತಕ್ಕೆ ಬೆಳಿಬೇಕಾದ್ರೆ ಸಪೋರ್ಟ್ ಇಲ್ಲದೆ ಸಾಧ್ಯನೇ ಇಲ್ಲ. ನನ್ನ ಜೀವನ ನಾನು ಮುಂದೆ ಬಂದಿರೋದು ಒಳ್ಳೊಳ್ಳೆ ಜನರ ಒಂದು ಸಪೋರ್ಟಿಂದ, ಮೆಂಟೋರ್ಶಿಪ್ಪಿಂದ. ಸೊ ಐ ಥಿಂಕ್ ಆ ವ್ಯಕ್ತಿಗೆ ಆ ಕೊಡುಗೆ ನಾನು ಕೊಡ್ತೀನಿ, ನಮ್ಮ ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ. ಇವತ್ತಿನವರೆಗೂ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಜೊತೆ ಕೂತು ಡಿಸ್ಕಸ್ ಮಾಡ್ತಾರೆ, ಇದು ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ. ಆಮೇಲೆ ಒಂದು ಗೈಡೆನ್ಸ್ ಕೊಡ್ತಾರೆ. ನಾವು ಮಾತಾಡ್ತಿರುವಾಗ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ನಮ್ಮ ಶಾರ್ಟ್ ಕಮಿಂಗ್ಸ್ ನಮಗೂ ಗೊತ್ತಿರುತ್ತೆ, ಅವ್ರಿಗೂ ಗೊತ್ತಿರುತ್ತೆ. ಸೊ ಅದನ್ನ ಯಾವ ರೀತಿ ಬೆಟರ್ ಮಾಡಬಹುದು ಅಂತ ಒಂಥರ ಒಳ್ಳೆ ಪಾಯಿಂಟರ್ಸ್ಗಳನ್ನ ಕೂಡ ಕೊಡ್ತಾರೆ. ಸೊ ಐ ಥಿಂಕ್ ನಾವು ಏನಿದ್ದೀವೋ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಕರೆಂಟ್ಲಿ ಮೈ ಪ್ರೊಡ್ಯೂಸರ್ಸ್ ವಿನಯ್ ರಾಜ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಡ್ಯೂರಿಂಗ್ ಮೈ ಟಫ್ ಟೈಮ್. ಯಾಕೆ ಹೇಳ್ತೀನಂದರೆ, ಒಂದು ಹಂತದಲ್ಲಿ ನಾನು ಅವಾಗ ಸ್ಟಾರ್ ಸ್ಪೋರ್ಟ್ಸಿಂದ ಜಿಯೋ ಸಿನಿಮಾಗೆ ಹೋದೆ. ಜಿಯೋ ಸಿನಿಮಾ ಹೆಡ್ ಆಗಿದ್ರು, ಅವ್ರು ಲೀಡ್ ಮಾಡ್ತಾಯಿದ್ರು. ಸಿದ್ಧಾರ್ಥ್ ಶರ್ಮಾ ಸರ್ ನನಗೆ ಅವಕಾಶ ಕೊಟ್ಟಿರೋರು ಆ ಒಂದು ಚಾನಲಿಗೆ ಅಲ್ಲಿದ್ದರು. ಸೊ ಅವ್ರ ಜೊತೆ ನಾವು ಹೋಗ್ವಿ, ನೋಡೋಣ, ಹೋದಾದ್ಮೇಲೆ ಹೇಗಾಗತ್ತೆ ನೋಡೋಣ ಅಂತ. ಆ್ಯಂಡ್ ವಿನಯ್ ಅವ್ರು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟರು, ಒಟ್ಟಿಗೆ ಬೆಳೆಯೋಣ, ಬನ್ನಿ ಚೆನ್ನಾಗಿ ಮಾಡೋಣ. ಈಗ ಜಿಯೋ ಪ್ಲಸ್ ಸ್ಟಾರ್ ಇಸ್ ಒನ್, ಜಿಯೋ ಹಾಟ್ಸ್ಟಾರ್, ಜಿಯೋ ಸ್ಟಾರ್ ಅಲ್ವಾ, ಬಟ್ ಸೇಮ್ ಕ್ರೂ ಇದೆ ಆಲ್ಮೋಸ್ಟ್. ಆ್ಯಂಡ್ ಐ ವಿಲ್ ಗಿವ್ ಕ್ರೆಡಿಟ್ ಟು ಈಚ್ ಒನ್ ಆಫ್ ದೆಮ್. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಟು ಆಲ್ ಮೈ ಪ್ರೊಡ್ಯೂಸರ್ಸ್. ಇಂಡೀಡ್ ಇಟ್ ಕುಡ್ ಬಿ ಸುಮುಖ್, ಯಶ್, ಮಂಜುನಾಥ್, ಎಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸಂದೀಪ್ ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ, ಅವರಿಗೂ ಒಳ್ಳೇದಾಗಲಿ. ಆ್ಯಂಡ್ ಪ್ರತಿಯೊಬ್ಬರು ತುಂಬ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ಬಿಗ್ ಥ್ಯಾಂಕ್ ಯು ಟು ಸಿದ್ಧಾರ್ಥ್ ಶರ್ಮಾ ಸರ್. ಯಾಕಂದರೆ ಅವರು ಬೇರೆ ಭಾಷೆಗಳನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಬರೀ ನನಗಲ್ಲ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಪಂಜಾಬಿ, ಹರಿಯಾಣವಿ, ಈ ಎಲ್ಲ ಭಾಷೆಗಳು ನೀವು ನೋಡ್ತಾ ಇದ್ದೀರಲ್ಲ ಚಾನಲ್ಗಳಲ್ಲಿ, ಅವ್ರನ್ನ ಲೀಡ್ ಮಾಡ್ತಿರೋದು ಇವರು. ಆ್ಯಂಡ್ ನನಗೆ ಅವ್ರು ಯಾವತ್ತಿದ್ರು ಲೇಡಿ ರಜನಿಕಾಂತ್ ಅಂತ ಕರೆಯೋರು. ಯಾಕಂದ್ರೆ ನಾನು ಮಾತಾಡ್ತಿರುವಾಗ ಹಿಂಗೆ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿ.
ಪ್ರೀತಿಯಿಂದ ಮಾತಾಡ್ತಿದ್ದೀರಿ, ಅದ್ ನೀವು ಸ್ವಲ್ಪ ಬರಿತಾ ಇದ್ರಿ, ಹಿಂಗೆ ಮಾಡ್ತಾ ಇದ್ದೀರಿ ಅಂತ. ಸೊ ಬಟ್ ಐ ಥಿಂಕ್ ಐ ಗಿವ್ ಕ್ರೆಡಿಟ್ ಟು ಇದು ಗೊತ್ತಿರ್ಲಿಲ್ಲ ನಮ್ಗೆ, ಎಲ್ಲ ನಾ ಇಂಟ್ರೊಡಕ್ಷನ್ ತಗೋತಾ ಇದ್ದೆ. ನಮ್ ಜೊತೆ ಇದ್ದಾರೆ ಲೇಡಿ ರಜನಿಕಾಂತ್. ಬಟ್ ಎಲ್ರಿಗೂ ಥ್ಯಾಂಕ್ ಎಷ್ಟು ಜನ ಹೆಸರು ಹೇಳಿದ್ರಲ್ಲ, ಅಷ್ಟು ಹೆಸರುಗಳಲ್ಲಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಆದರೆ ಒಂದು ಹೆಸರು ನಂಗೆ ನೆನಪಿರೋದು ಮತ್ತು ಗೊತ್ತಿರೋರು, ನವೀನ್ ಶೌರಿ. ಮಿನಿಮಮ್ 6.2 ಹೈಟು. ಓ ಎಸ್. ಬಿಕಾಸ್ ಆತನ ರೇಡಿಯೋ ದಿನಗಳಿಂದ ಗೊತ್ತಿರುವಂಥ ಹುಡುಗ ಆತ ನನಗೆ. ಅಫ್ಕೋರ್ಸ್ ಈಗಲೂ ಕಾಮೆಂಟ್ರಿ ಬಾಕ್ಸಲ್ಲಿ ಕೂತ್ರೆ ನವೀನ್ ಶೌರಿ ಅದ್ಭುತವಾಗಿ ಮಾತಾಡ್ತಾರೆ, ಕನ್ನಡ ಆಗಲಿ, ತಮಿಳು ಆಗಿರಲಿ, ಇಂಗ್ಲೀಷ್ ಆಗಿರಲಿ. ಆ್ಯಂಡ್ ಥ್ಯಾಂಕ್ ಯು ನವೀನ್, ಗ್ರೇಟ್. 100%. ಪ್ರತಿಯೊಬ್ಬರಿಗೂ ಅವರು ಒಂಥರ ಕೆಲವೊಂದು ಕ್ವಿಕ್ ಟಿಪ್ಸ್ ಕೊಟ್ಟರು. ಆ್ಯಂಡ್ ಆ ವ್ಯಕ್ತಿಯಲ್ಲಿ ಎಷ್ಟು ಛಲ ಇದೆ, ಎಷ್ಟು ನಾನು ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇದೆಯಲ್ಲ, ಆ್ಯಂಡ್ ಅದನ್ನ ಹುಡುಕೊಂಡು ಕಷ್ಟ ಆದರೂ ಅವ್ರು ಸಾಧನೆ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ನವೀನ್ ಸರ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ ನಿಮಗೆ. ಈ ಕಡೆ 3 ವಿಕೆಟ್, ಆ ಕಡೆ 3 ವಿಕೆಟ್, ಆಹಾ, ಒಂದು ಗ್ರೌಂಡ್, ಆಹಾ, ಇಷ್ಟು ರೂಲ್ಸ್ಗಳು ಹೌದು. ಹೆಂಗೆ ನಿಮ್ಮ ತಲೆಯೊಳಗೆ ತಗೊಳಕ್ ಶುರು ಮಾಡಿದ್ರಿ ಕ್ರಿಕೆಟನ್ನು? ಬೇಸಿಕ್ ರೂಲ್ಸ್ ಖಂಡಿತವಾಗ್ಲೂ ಗೊತ್ತಿತ್ತು, ಬೀಯಿಂಗ್ ಅ ಕ್ರಿಕೆಟ್ ಫ್ಯಾನ್. ಅದ ನಂತರ ಕೆಲವೊಂದು ರೂಲ್ಸ್ಗಳನ್ನು ಕಲಿಬೇಕಾಯಿತು. ಅದು ಓದಿನ ಮೂಲಕ ಆಗಿರ್ಬೋದು, ಮ್ಯಾಚ್ ನೋಡೋ ಮೂಲಕ ಆಗಿರ್ಬೋದು, ಹಾಗೆ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ತಿಳ್ಕೊಂಡಿರೋ ವಿಷಯಗಳು ತುಂಬ ಇದೆ. ಎಸ್ಪೆಷಲಿ ವೆಂಕಿ ಸರ್ ಜೊತೆ ಕೂತು ಮಾತಾಡಿದರೆ, ಐ ಆಮ್ ನಾಟ್ ಜಸ್ಟ್ ಜೋಕಿಂಗ್, ದ್ಯಾಟ್ ಮ್ಯಾನ್ ಇಸ್ ಅ ವಾಕಿಂಗ್ ಟಾಕಿಂಗ್ ಕ್ರಿಕೆಟ್. ಅದ್ರ ಜೊತೆಗೆ ಶ್ರೀನಿವಾಸ್ ಮೂರ್ತಿ ಅವರು, ಅಯ್ಯಯ್ಯೋ, ಇವ್ರಂತೂ ನಿಮ್ಗೆ ಗೊತ್ತು ತಾನೆ, ಅವ್ರು ವಿಕಿಪೀಡಿಯಾ ರೀ ಅವರು. ಅವ್ರಿಗೆ ಆ ದಿನ ಸರ್ ಹಿಂಗಾಗಿತ್ತು, ಇವ್ರು ಆ ದಿನ ಇದೊಂದು ಔಟ್ ಆಯ್ತಲ್ಲ ಸರ್ ಅಂತ ಹೇಳಿ ಫುಲ್ ಹೇಳ್ಬಿಡ್ತಾರೆ ಅವರು. ಲ್ಯಾಂಗ್ವೇಜ್ ಅಲ್ಲಿ ಓ ಸೂಪರ್ ಆಗಿ ಹೇಳ್ಬಿಡ್ತಾರೆ, ನಂಬರ್ಸ್ ಜೊತೆಗೆ ಆ ವ್ಯಕ್ತಿ. ಆಮೇಲೆ ಒಂಥರ ಫುಲ್ ಎಕ್ಸೈಟೆಡ್ ಆಗಿ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಬಹಳ ಖುಷಿ. ಸೊ ವೆಂಕಿ ಸರ್ ಆಗಿರ್ಬೋದು, ವಿಜಯ್ ಭಾರದ್ವಾಜ್ ಅಥವಾ ಜಾನಿ ಸರ್, ಪವನ್ ದೇಶಪಾಂಡೆ, ಭರತ್ ಚಿಪ್ಲಿ, ಕೃಷ್ಣಪ್ಪ ಗೌತಮ್, ವೇದಾ ಕೃಷ್ಣಮೂರ್ತಿ, ಪ್ರತಿಯೊಬ್ಬರು ಗೈಡ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರ ಸಾಥಿಂದಲೇ ನಾವು ಇವತ್ತು ಆ ಒಂದು ತಂಡ ಇಷ್ಟು ಸ್ಟ್ರಾಂಗ್ ಆಗಿರೋದು, ಜನರಿಗೆ ಇಷ್ಟವಾಗಿರೋ ಥರ ನಾವು ಮಾತಾಡ್ತಿರೋದು ಸಾಧ್ಯವಾದಕ್ಕೆ. ಇಟ್ಸ್ ಅ ಟೀಮ್ ಸ್ಪಿರಿಟ್. ಡೇ ಒನ್ನಿಂದ ಜನಕ್ಕೆ ಹತ್ರ ಆಗ್ಬಿಡ್ತೀವಿ ಅಂತಲ್ಲ, ಜನ ನೋಡ್ತಿರ್ತಾರೆ ಫಸ್ಟ್. ಎಸ್. ಇನ್ನು ಹೊರಗಡೆ ಹೋದ್ರೆ ಹೇ ರೀನಾ ಅಂತ ಇನ್ನು ಗುರುತು ಹಿಡಿತಿರಲ್ಲ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ. ಒಂದು ಟೈಮ್ ತಗೊಳುತ್ತಲ್ವಾ? ಎಷ್ಟು ಟೈಮ್ ತಗೋತು? ಫಸ್ಟ್ ಟೈಮ್ ಇಲ್ಲಿ ಹೋದಾಗ ಹೇ ರೀನಾ ಅಂತಂದಾಗ ನಿಮ್ಮ ಫೀಲ್ ಏನಾಗಿತ್ತು? ಡು ಯು ರಿಮೆಂಬರ್? ಖಂಡಿತ ನೆನಪಿದೆ ನನಗೆ. ಇಂಡೀಡ್ ಐ ಥಿಂಕ್ ಚೇಂಜ್ ಆಗಿದ್ದು ಕೋವಿಡ್ ಟೈಮ್ಸ್ ನಂತರ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಟಿವಿ ನೋಡಬೇಕಾಯ್ತು. ಕ್ರಿಕೆಟ್ ಅಕ್ಟೋಬರಲ್ಲಿ ನಡೀತಾ ಇತ್ತು, ಅಂಡ್ ನಾವೆಲ್ಲ ಒಂದು ರೀತಿ ಲಾಕ್ಡೌನ್ ಅಲ್ಲೇ ಇದ್ವಿ, ಅಂಡ್ ಕ್ರಿಕೆಟ್ ತರ್ತಾ ಇದ್ವಿ. IPL ವಾಸ್ ಹ್ಯಾಪನಿಂಗ್. ಆವಾಗ ಅದ್ ಮುಗಿಸ್ಕೊಂಡು ನಾನು ಯಾವಾಗ ಇವೆಂಟ್ಸ್ ಮತ್ತೆ ಸ್ಟಾರ್ಟ್ ಮಾಡಿದೆ, ಪ್ರತಿಯೊಬ್ಬರು ಹೇಳಕ್ಕೆ, ನೀವು ಅವರೇ ಅಲ್ವಾ ಟಿವಿಯಲ್ಲಿ ಬರೋರು, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಮೇಡಮ್, ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ, ನೀವು ಮಾತಾಡೋ ಶೈಲಿ ಇಷ್ಟ, ತುಂಬ ಚೆನ್ನಾಗಿ ನೀವು ನಿರೂಪಣೆ ಮಾಡ್ತೀರಾ, ಕ್ರಿಕೆಟ್ ನಾಲೆಡ್ಜ್ ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮ ಕನ್ನಡದವರು ಒಬ್ಬರು ಆ ಮಟ್ಟಕ್ಕೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತು ಮಾತಾಡೋದಿದೆಯಲ್ಲ, ಇಟ್ಸ್ ವೆರಿ ಸ್ಪೆಷಲ್ ಮೇಡಮ್ ಅಂತ ಹೇಳಿರೋ ದಿನಗಳು. ಸೊ ಇಟ್ ಫೀಲ್ಸ್ ಗುಡ್. ನಿಮ್ಮ ಹೆಸರಿಗೂ ಮತ್ತು ನೀವು ಬಳಸುವ ಭಾಷೆಗೂ ತುಂಬ ಜನ ಕ್ವಶನ್ ಮಾಡಿದಾರಾ? ತುಂಬ ಜನ ರೀನಾ ಇವತ್ತವರೆಗೂ ಕೇಳ್ತಾರೆ. ನಾನು ಕನ್ನಡದಲ್ಲೇ ಕಾಂಟೆಂಟ್ ಮಾಡೋದು ತುಂಬ ಜಾಸ್ತಿ. ರೀನಾ ಡಿಸೂಜಾ, ನೀವು ಎಲ್ಲಿಯವ್ರು ಮೇಡಮ್, ಕನ್ನಡ ಮಾತಾಡ್ತೀರಲ್ವಾ, ಅದು ಹೇಗೆ ಸಾಧ್ಯ, ನೀವು ಕನ್ನಡ ಹೇಗೆ ಕಲ್ತಿದ್ದು ಅಂತ. ನಾನು ಹುಟ್ಟಿ ಬೆಳೆದಿದ್ದು ಮೂಡ್ಬಿದ್ರಿ ಅಲ್ರಿ, ನಾನು ಕನ್ನಡ ಮೀಡಿಯಮಲ್ಲಿ ಕಲೀಲಿಲ್ಲ, ಆದರೂ ಕನ್ನಡ ಅನ್ನೋದು ನನ್ನ ಫಸ್ಟ್ ಲ್ಯಾಂಗ್ವೇಜ್, ಮರಿಬೇಡ್ರಿ. ಕರ್ನಾಟಕದಲ್ಲಿ ಕಲಿಯೋ ಪ್ರತಿಯೊಬ್ಬರು ಕಲಿತಾರೆ ಕನ್ನಡ. ನಾನು ಮಾತಾಡ್ತೀನಿ, ಹೆಸರಲ್ಲಿ ಏನಿದೆ, ಪ್ರೀತಿ ಇದೆ ಕನ್ನಡದಲ್ಲಿ. ಅವ್ರ ಪ್ರಕಾರ ಹೆಸರು ಕೇಳಿದ್ರೆ ನೀವು ನಮ್ಮ ದೇಶದವ್ರಲ್ಲ ಅಂತ. ದೇಶದವರಲ್ಲ, ಇವರೆಲ್ಲ ಗೋವನ್ ಅಂತ ಅನ್ಕೊಡ್ತಾರೆ, ಮಂಗಳೂರು ಇದೆ ಅಂತ ಅವ್ರಿಗೆ ನೆನಪಿಲ್ಲ ಅಷ್ಟೇ. ಬಟ್ ಹ್ಯಾಪನ್ಸ್. ಬೇರೆ ಬೇರೆ ಥರ ಪ್ರಶ್ನೆಗಳು ನೀವು ಫೇಸ್ ಮಾಡಿರೋದು ಹೊರಗಡೆ ಹೇಳಿ ನಮಗೆ ಒಂದಷ್ಟು. ಬೇರೆ ಬೇರೆ ಪ್ರಶ್ನೆ. ಒಂದು ಅದೇ ಹಿಂಗ್ ಕೇಳ್ತಾರಲ್ಲ ಗುರು, ನಾನು ಅನ್ಸ್ಬಿಡುತ್ತಲ್ಲ. ಒಂದು, ನೀವು ಕನ್ನಡದವರಾ? ನೀವು ಎಲ್ಲಿಯವರು? ಡಿಸೌಜಾನ? ಆಮೇಲೆ ಹಿಂದಿ ಕೂಡ ಮಾತಾಡ್ತೀರಾ? ಅದು ಹೇಗೆ ಮೇಡಮ್, ಇಷ್ಟೆಲ್ಲ ಭಾಷೆಯಲ್ಲಿ ಮಾತಾಡ್ತೀರಾ? ನೀವು ಎಲ್ಲಿ ಕಲ್ತಿದ್ದು, ನೀವು ಎಲ್ಲಿಯವ್ರು, ನೀವು ಎಲ್ಲ ಒಟ್ಟಿಗೆ ಕೇಳ್ಬಿಡೋದು. ಆಮೇಲೆ ಐ ಥಿಂಕ್ ಇದೇ ಒಂದು ಭಾಷೆ ಮೇಲೆನೆ ಜಾಸ್ತಿ ನನಗೆ ಬಂದಿರೋದು ಪ್ರಶ್ನೆ. ಕ್ರಿಕೆಟರ್ಸ್ ಬಗ್ಗೆನೂ ಲಿಂಕ್ ಮಾಡಿ ತುಂಬಾ ಕೇಳ್ತಾರೆ ನಿಮ್ಮನ್ನು. 100%. ಎಸ್, ವೆರಿ ಗುಡ್. ಎಸ್, ಹೇಳಿರೋದೇ ಜಾನಿ ಸರ್ಗೆ ನಾನು ಕೇಳಿದ್ದೀನಿ ಅಂತ ಹೇಳಿ. ವಿಜಯ್ ಸರ್ ಅವರ ಕಾಮೆಂಟ್ರಿ ನನಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಎಕ್ಸ್ಪರ್ಟ್ ಆಗಿ. ಆ್ಯಂಡ್ ಮೇಡಮ್, ಇದು ನೀವು ಸ್ಟೇಡಿಯಂ ಅಲ್ಲಿ ಕೂತು ಮಾತಾಡೋದಾ ಅಥವಾ ನಿಮಗೆ ಬೇರೆ ಕಡೆ ಕರೆಸ್ತಾರಾ ಮೇಡಮ್?
ನಾವು ಮುಂಬೈ ಸ್ಟುಡಿಯೋಯಿಂದ ಮುಂಬೈ ಸ್ಟುಡಿಯೋನಾ ಮೇಡಮ್? ಚಿನ್ನಸ್ವಾಮಿಯಲ್ಲಿ ನಡೆದಾಗ ನೀವೆಲ್ಲಿ ಇರ್ತೀರಾ ಮೇಡಮ್? ಆಮೇಲೆ ಮೇಡಮ್ ಚಿನ್ನಸ್ವಾಮಿಯಲ್ಲಿ ಒಂದು ಟಿಕೆಟ್ ಕೊಡಿಸ್ತೀರಾ ಅಂತ ಕೇಳ್ತಾರೆ. ಇದೆಲ್ಲ ಆದ ನಂತರ ನಿಜ IPL ಟೈಮಲ್ಲಿ ಎಸ್ಪೆಷಲಿ ಇವೆಂಟ್ಸ್ ಮಾಡಿದಾಗ ಏನು ಗಮ್ಮತ್ ಗೊತ್ತಾ, ಎಲ್ಲ ಕೇಳ್ತಾರೆ. ಒಂದು 10 ನಿಮಿಷ ಮಾತಾಡಿ ಅದ ನಂತರ ಮೇಡಮ್ ಒಂದು 2 ಟಿಕೆಟ್ ಕೊಡ್ತೀರಾ? ಸಖತ್ತಿದು. ನಾನು ಜೋರಾಗಿ ನಗ್ಬಿಡ್ತೀನಿ. ಅಂದ್ರೆ ಇಟ್ ಇಸ್ ಸೋ ಕ್ಯೂಟ್ ಅವ್ರು ಕೇಳೋ ರೀತಿ, ಮಾತಾಡೋ ರೀತಿ. ಬಟ್ ಇಟ್ಸ್ ನೈಸ್. ಐ ಥಿಂಕ್ ಆ ರೀತಿ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಕ್ರಿಕೆಟ್ ಕಾಮೆಂಟರ್ ಜೊತೆ ಮಾತಾಡೋರಲ್ಲ, ಕ್ರಿಕೆಟರ್ ಜೊತೆಗೂ ಕೇಳ್ತಾರ ಮೇಡಮ್ ನೀವು ವಿರಾಟ್ ಕೊಹ್ಲಿ ಮೀಟ್ ಮಾಡಿರ್ತೀರಲ್ಲ? ಎಸ್, ತುಂಬಾ ಜನ ಕೇಳಿದ್ದಾರೆ ಈ ಪ್ರಶ್ನೆ. ಎಸ್, ನನಗೆ ನೆನಪು ಬಂದಿಲ್ಲ, ಬಟ್ ತುಂಬಾ ಜನ ಕೇಳಿದ್ದಾರೆ ನೀವು ವಿರಾಟ್ ಕೊಹ್ಲಿನ ಭೇಟಿ ಆಗಿದ್ದೀರಾ, ಅವ್ರನ್ನ ಇಂಟರ್ವ್ಯೂ ಮಾಡಿದೀರಾ ಅಂತ. ಆ ಪ್ರಶ್ನೆಗೆ ಉತ್ತರ, ನಾನು ಭೇಟಿ ಆಗಿದ್ದೀನಿ, ಯಾಕಂದ್ರೆ ನಾನು ಚಿನ್ನಸ್ವಾಮಿಯಿಂದ ಮ್ಯಾಚಸ್ ಮಾಡ್ತೀನಿ. ಅವ್ರು ನನ್ನ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾರೆ ಅಥವಾ ಹಿಂದ್ಗಡೆ ಇರ್ತಾರೆ, ಬಟ್ ಅವ್ರ ಜೊತೆ ನಾನು ಮಾತಾಡಿಲ್ಲ. ಅಂಡ್ ಮೇ ಬಿ ಇಯರ್ಸ್ ಟು ಕಮ್, ಡೇಸ್ ಟು ಕಮ್, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಸಿಕ್ಕಾಗ, ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಈ ಪ್ರಶ್ನೆ ನಂಗೆ ನೆನಪು ಬಂದಾಗ ನಾನು ಹೇಳ್ತೀನಿ ಥ್ಯಾಂಕ್ ಯು ಕನ್ನಡಿಗರೇ ಅಂತ. ಬಟ್ 3 ಜನರನ್ನ ನಾನು ಯಾವತ್ತೂ ಭೇಟಿಯಾಗಿಲ್ಲ. ದಟ್ ಈಸ್ ವಿರಾಟ್ ಕೊಹ್ಲಿ, MSD ಅಂಡ್ ರೋಹಿತ್ ಶರ್ಮಾ. ಇಂಡೀಡ್ ಅವ್ರು ನನ್ನ ಅಕ್ಕಪಕ್ಕನೇ ನಡೀತಾ ಇದ್ರು ವೆನ್ ಐ ಆಮ್ ಶೂಟಿಂಗ್ ಲೈವ್ ಅಲ್ವಾ ಸ್ಟಾರ್ ಸ್ಪೋರ್ಟ್ಸ್ಗೆ. ಬಟ್ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಅಂಡ್ ನಮಗೂ ಕೆಲವೊಂದು ಪ್ರೋಟೋಕಾಲ್ಸ್ ಇದೆ, ಸೊ ನಾವು ಹಂಗೆ ಮಾತಾಡೋಕ್ಕಾಗಲ್ಲ. ಸೊ ಆ ಪ್ರೋಟೋಕಾಲ್ಸ್ ಪಾಲನೆ ಮಾಡಿದಾಗ ಆಗತ್ತೆ. ಸೊ ವಿ ಕಾಂಟ್ ಕ್ಲಿಕ್ ಪಿಕ್ಚರ್ಸ್ ಇನ್ ಅ ಲಾಟ್ ಆಫ್ ಥಿಂಗ್ಸ್. ಗುಡ್ ರೀಸನ್. ನಿಮ್ಮ ಮೊಬೈಲ್ನಲ್ಲಿರುವ ನೀವು ಕ್ಲಿಕ್ ಮಾಡಿರೋ ಕ್ರಿಕೆಟರ್ಸ್ ಜೊತೆ ಸೆಲ್ಫಿ ಯಾರ್ಯಾರ್ದು? ಹೋ ತುಂಬಾ ಜನ ಇದ್ದಾರೆ. ಈಗ ಇತ್ತೀಚೆಗಷ್ಟೇ ನಾನು ಕ್ಲಿಕ್ ಮಾಡಿದ ನಮ್ಮ ಫುಲ್ ಪ್ಯಾನಲ್ ಫಾರ್ ಶೋರ್, ವಿಜಯ್ ಭಾರದ್ವಾಜ್, ಶ್ರೀನಿವಾಸ್ ಪೂರ್ತಿ, ವೆಂಕಿ ಸರ್, ಕೃಷ್ಣಪ್ಪ ಗೌತಮ್, ಪವನ್ ದೇಶಪಾಂಡೆ, ಸಮರ್ಥ್, ಆಮೇಲೆ ಈಗ ಸಿದ್ದು ಪಾಜಿ ಆ್ಯಂಡ್ ಸುನಿಲ್ ಗಾವಸ್ಕರ್, ಭಜ್ಜೂಪಾ, ಆಮೇಲೆ ಇರ್ಫಾನ್ ಪಠಾನ್, ಸಂಜಯ್ ಮಾಂಜ್ರೇಕರ್, ಆಕಾಶ್ ಚೋಪ್ರಾ. I think entire panel of Star Sports, everybody. On ground IPL ಅಲ್ಲಿರೋರು? ಸುರೇಶ್ ರೈನಾ also on ground. On ground IPL ಅಲ್ಲಿರೋರು? On ground ಈಗ ಆಡ್ತಿರೋದು. IPL ಆಡ್ತಿರೋರು? ಮೊಹಮ್ಮದ್ ಸಿರಾಜ್, ನಾನು ಅವ್ರನ್ನ ನನ್ನ ಶೋನಲ್ಲಿ ಕರೆಸಿದ್ದೀನಿ ಫಾರ್ ಯೂಟ್ಯೂಬ್, ದ ರೀನಾ ಡಿಸೂಜಾ ಶೋ. ಯುಸ್ವೇಂದ್ರ ಚಹಲ್, ಕರುಣ್ ನಾಯರ್, ಮನೀಶ್ ಪಾಂಡೆ, ಮತ್ತೆ ಯಾರಿದ್ದಾರೆ ದೇವದತ್ ಪಡಿಕ್ಕಲ್ ನನ್ನ ಶೋನಲ್ಲೇ ಬಂದಿದ್ರಿ ಅವರು. IPL ಅಲ್ಲಿ ಇವಾಗಂತೂ ದೇವದತ್ ಪಡಿಕ್ಕಲ್ನ ಜನ ಹಿಂಗೆ ಸ್ಮೃತಿ ಮಂದನ. How did I forget the lady cricketers? Yeah, ಸ್ಮೃತಿ ಮಂದನ, ಹರ್ಮನ್ಪ್ರೀತ್ ಕೌರ್, ವೇದಾ ಕೃಷ್ಣಮೂರ್ತಿ, ಜೆಮಿಮಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ, all of these. ಎಲ್ಲರ ಜೊತೆ ಸೆಲ್ಫಿ ಇದೆ? Yeah. ಹೆಂಗೆ ನಮ್ಮ ಕನ್ನಡದ ಹುಡುಗಿ? ದಟ್ ಇಸ್ ರೀನಾ ಡಿಸೋಜಾ. ಥ್ಯಾಂಕ್ ಯು. ಎಷ್ಟು ಪ್ರೌಡ್ ಅಲ್ಲ, ಯಾರಿಗೂ ಅಕ್ಸೆಸ್ ಇಲ್ಲ ಇವರೆಲ್ಲ ಅಷ್ಟು ಈಸಿಯಾಗಿ. ಹೌದು. ಅಂಡ್ ಯು ಹ್ಯಾವ್ ಎ ಒಂಥರ ಗ್ರೀನ್ ಕಾರ್ಡ್ ಅಕ್ಸೆಸ್ ಅವ್ರಿಗೆಲ್ಲರ ಜೊತೆ. ನೋಡಿ, ಚಿನ್ನಸ್ವಾಮಿಯಲ್ಲಿ ನಿಂತಾಗ ಫೀಲ್ ತುಂಬ ಜಾಸ್ತಿ ಆಗುತ್ತೆ ನನಗೆ. IPL ಇತಿಹಾಸದಲ್ಲೇ ಎಷ್ಟೊಂದು ಮ್ಯಾಚಸ್ಗಳನ್ನು ನಾವು ನೋಡಿದ್ದೀವಿ. ಇದು 19ನೇ ಆವೃತ್ತಿ, ಬೇರೆ ಬೇರೆ ಕ್ರೀಡಾಂಗಣಕ್ಕೆ ಹೋಗಿದ್ದೀವಿ. ಬಟ್ ಯಾವ ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನುಭವ ಆಗುತ್ತಲ್ವಾ, ಅದು ನಿಮ್ಗೆ ಎಲ್ಲೂ ಆಗಲ್ಲ ರೀ. ಆ ಕಿರ್ಚಾಟ, ಆ ಪ್ರೀತಿ, ಆ ಒಂದು ಖುಷಿ, ಒಂಥರ ನಿಮಗೆ ಯು ಕಾಂಟ್ ಫೀಲ್ ಇಟ್, ಯು ಫೀಲ್ ಇಟ್ ಫ್ರಮ್ ದ ಹಾರ್ಟ್ ದಟ್ RCB ಫ್ಯಾನ್ಸ್ ಆರ್ ಲಾಯಲ್, RCB ಫ್ಯಾನ್ಸ್ ಅಂದರೆ ಹಾಗೆ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಡಿಫ್ರೆಂಟ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ 40,000 ಜನ ಇರಲಿ, 60,000 ಇರಲಿ, ಅಥವಾ ಅಹಮದಾಬಾದಲ್ಲೂ ನಾನು ಮ್ಯಾಚಸ್ ಮಾಡಿದ್ದೀನಿ, ಎಲ್ಲರೂ ಒಳಗಡೆ ಇರ್ತಾರೆ, ಸ್ಟ್ಯಾಂಡ್ಸ್ ಒಳಗಡೆ. ಆ ಆಟಗಾರನ ಹೊರತುಪಡಿಸಿದ್ರೆ ಆ ಬೌಂಡ್ರಿ ಲೈನ್ ಒಳಗಡೆ ಹೋಗಿ ನಿಂತು ಮಾತಾಡೋದಕ್ಕೆ ಅವಕಾಶ ಸಿಗೋದು ಯಾರಿಗೆ? ಬ್ರಾಡ್ಕಾಸ್ಟರ್ಸಿಗೆ. ಸೊ ಐ ಥಿಂಕ್ ವಿ ಆರ್ ವೆರಿ ವೆರಿ ಪ್ರಿವಿಲೇಜ್ಡ್ ದಟ್ ವೇ. ಸ್ಪೆಷಲ್ ಪ್ರಿವಿಲೇಜ್ ಅದೆಲ್ಲ ಒಂಥರ. ಹೌದು. ಅದೆಲ್ಲ ಆಕ್ರೆಡ್ಸ್ ಅನ್ನ ಹಂಗೆ ಇಟ್ಕೊಂಡಿದ್ದೀನಿ. ಒಂಥರ ಅದು ಗೋಲ್ಡ್ ಅನ್ಸುತ್ತೆ ನನಗೆ. ಇಟ್ ಕ್ಯಾನ್ ನಾಟ್ ಬಿ ರೀಪ್ಲೇಸ್ಡ್. ಸೊ ಇಟ್ಸ್ ಬ್ಯೂಟಿಫುಲ್. ನಾಟ್ ಜಸ್ಟ್ ಕ್ರಿಕೆಟ್, ಈವನ್ ಕಬಡ್ಡಿಯಲ್ಲೂ ಅಷ್ಟೇ ಅಲ್ವಾ, ಸಾಕಷ್ಟು ಪ್ಲೇಯರ್ಸ್ಗಳನ್ನ ಭೇಟಿ ಆಗಿರೋದು, ಕಬಡ್ಡಿ ಮ್ಯಾಟ್ ಒಳಗಡೆ ಹೋಗೋದು. ಸೊ ಎವ್ರಿಥಿಂಗ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ ಆಲ್ ದ್ಯಾಟ್ ಕ್ರೆಡಿಟ್ ಯಾರಿಗೆ ಕೊಡಬೇಕು? ಒನ್ ಆ್ಯಂಡ್ ಓನ್ಲಿ ದ ನೆಟ್ವರ್ಕ್ ಟು ಸ್ಟಾರ್ ಸ್ಪೋರ್ಟ್ಸ್. ಥ್ಯಾಂಕ್ ಯು ಅಗೇನ್. ಯಾವ ಸ್ಟೇಡಿಯಂ ಬಹಳ ಇಷ್ಟ ನಿಮಗೆ? ವಿದೌಟ್ ಅ ಡೌಟ್ ಈ ಪ್ರಶ್ನೆ ನೀವು ಕೇಳಲೇಬಾರ್ದು. ನಾನು ಆವಾಗದಿಂದ ಒಂದೇ ಸ್ಟೇಡಿಯಂ ಹೆಸರು ಹೇಳಿದೆ, ಮತ್ತೆ ಬಾದ್ ಹೇಳಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಇರ್ಬೋದು, ಬಿಗ್ಗೆಸ್ಟ್ ಸ್ಟೇಡಿಯಂ. ಬಟ್ ನನಗೆ ಫೇವ್ರೇಟ್ ಆಲ್ ಟೈಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ವಿದೌಟ್ ಅ ಡೌಟ್ ಐ ಲವ್ ಇಟ್. ಏನು ಸ್ಪೆಷಲ್ ಮೂಮೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ? ಸಾಕಷ್ಟು ನೋಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರುವಂತಹ ಬದಲಾವಣೆಗಳು ಅಂಡರ್ ವೆಂಕಿ ಸರ್ ಲೀಡರ್ಶಿಪ್ನಲ್ಲಿ, ವಿತ್ ಸುಜಿತ್ ಸೋಮಸುಂದರ್, ವಿತ್ ಸಂತೋಷ್ ಮನನ್, ಎವ್ರಿಬಡಿ ಪುಟ್ ಟುಗೆದರ್, ಅವ್ರು ತಂದಿರುವಂತಹ ಸ್ಪೆಷಲ್ ಸ್ಟ್ಯಾಂಡ್ಸ್, ಅದು ರಾಹುಲ್ ದ್ರಾವಿಡ್ ಸ್ಟ್ಯಾಂಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಸ್ಟ್ಯಾಂಡ್ ಆಗಿರ್ಬೋದು, ಆ್ಯಂಡ್ ಎಲ್ಲರ ಹೆಸರಲ್ಲಿ ಒಂದೊಂದು ಸ್ಟ್ಯಾಂಡ್. ಯಾರು ಇವರು ಆಟಗಾರರು? ನಮ್ಮವರು,
ನಮ್ಮ ಕರ್ನಾಟಕದವರು KCAನ ಪ್ರತಿನಿಧಿಸಿ ಭಾರತ ದೇಶವನ್ನ ಪ್ರತಿನಿಧಿಸಿದವರು. ಅವರ ಹೆಸರು ಕೇಳಿ ಬರಬೇಕು, ಅವರ ಹೆಸರು ಗೊತ್ತಾಗಬೇಕು. ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಎಲ್ರಿಗೂ ಗೊತ್ತು, ಆದರೆ ಈಗ ಗುಂಡಪ್ಪ ವಿಶ್ವನಾಥ್ ಇಂಥ ಹೆಸರುಗಳು ಕೂಡ ಗೊತ್ತಿರಬೇಕು ಜನರಿಗೆ. ಅಲ್ಲೆಲ್ಲೋ ಹುಬ್ಳಿ ಸ್ಟೇಡಿಯಂ ಅಲ್ಲಿ ಅಲ್ಲೊಂದು ಸ್ಟ್ಯಾಂಡ್ ಮಾಡ್ತಾರೆ. ಎಸ್, ಸುನಿಲ್ ಜೋಶಿ, ಅದು ಕೂಡ ಮರಿಬಾರ್ದು. ಸೊ ಪ್ರತಿಯೊಬ್ಬರ ಹೆಸರು, ಪ್ರತಿಯೊಬ್ಬರ ಕೊಡುಗೆ ಆ ರೀತಿ ಇದೆ. ಆ್ಯಂಡ್ KCA ಭಾರತ ತಂಡಕ್ಕೆ ಕೊಟ್ಟಿರೋದು ಪೇಸ್ ಯೂನಿಟ್ ಅಂತ ನಾವು ಮಾತಾಡ್ತೀವಿ. ಪೇಸ್ ಬೌಲರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಳ್ಳೊಳ್ಳೆ ಆಟಗಾರರು ಕೂಡ. ಇವತ್ತಿನವರೆಗೂ ನೋಡಿ, ಪೇಸ್ ಯೂನಿಟ್ ಅಂತ ಬಂದಾಗ ವೈಶಾಖ್ ವಿಜಯ್ ಕುಮಾರ್ ಇಲ್ಲಿಂದಲೇ ಬಂದಿದ್ದು, ಪ್ರಸಿದ್ಧ ಕೃಷ್ಣ ಇಲ್ಲಿಂದಲೇ ಬಂದಿದ್ದು. ಇವರ ಹೆಸರುಗಳು ಕೇಳಿ ಬರುತ್ತೆ. ಹೌ ಇಸ್ ಇಟ್ ಪಾಸಿಬಲ್? ಬಿಕಾಸ್ KCA ಇಸ್ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಪ್ಲೇಯರ್ಸ್ ಆ್ಯಂಡ್ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಳಿದಾಗ ನನಗೆ ಇನ್ನೂ ಹೆಮ್ಮೆ. ಆ್ಯಂಡ್ ಈಗ ಇನ್ನೂ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಗ್ತಾ ಇರೋದು, ಇನ್ನೂ ವೀಕ್ಷಕರಿಗೆ ಕೂತು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂಥ ವೆಂಕಿ ಸರ್ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಡೀತಿರುವಂಥ ಎಲ್ಲ ಒಂದು ಫೆಸಿಲಿಟೀಸ್ ಇಸ್ ಬ್ರಿಲಿಯಂಟ್. ಯಾವ ಮೊಮೆಂಟ್ ಚಿನ್ನಸ್ವಾಮಿಲಿ ಇವಾಗಲೂ ಕಣ್ಣು ಕಟ್ಟದಂಗಿದೆ ಗುರು, ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ. ವಿರಾಟ್ ಕೊಹ್ಲಿ ವಾಕಿಂಗ್, ವಿರಾಟ್ ಕೊಹ್ಲಿ ಅವರು ಕಾಲಿಡ್ತಾರೆ ಜಸ್ಟ್ ಬೌಂಡ್ರಿ ಲೈನ್ ಒಳಗಡೆ. ಚಿನ್ನಸ್ವಾಮಿ ಸ್ಟೇಡಿಯಂ ರುದ್ರ ತಾಂಡವ ಆಡುತ್ತೆ. ಡಗ 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 ಕೊಹ್ಲಿ 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 ಕೊಹ್ಲಿ. ಆ್ಯಂಡ್ ಫಾರ್ ದ ನೆಕ್ಸ್ಟ್ 3 minutes ಇಟ್ಸ್ ಓನ್ಲಿ ಕೊಹ್ಲಿ, ಇಟ್ಸ್ ಓನ್ಲಿ ಕೊಹ್ಲಿ. ಏನು ಕೇಳಿಸಲ್ಲ, ಕಿರ್ಚ್ತಾ ಇದ್ದಾರೆ. ಆಮೇಲೆ ಅವ್ರು ನಡೀತಿರುವಾಗ ಒಂದು ಸಿಂಹನೇ ನಡೆದಂಗೆ ಆಗುತ್ತೆ. ಆ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಫಿಟ್ನೆಸ್, ದ ಮ್ಯಾನ್, ದ ಲೆಜೆಂಡ್, ದಿ ಓರಾ, ಅವರ ಮೈಲ್ ಸ್ಟೋನ್ಸ್ ಎಲ್ಲಾನು ಒಂಥರ ಏನು ಗುರು, ಇಟ್ಸ್ ಸೋ ನೈಸ್, ಇಟ್ಸ್ ಸೋ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಎರಡು ರಿಯಾಕ್ಷನ್ಸ್ನ ನೀವು ನೋಡಿರ್ತೀರ, ವಿಟ್ನೆಸ್ ಮಾಡಿರ್ತೀರ. ಎಸ್, ಅವಾಗ ಫೀಲ್ ಹೆಂಗಿರುತ್ತೆ ಅಂತ ಹೇಳಬೇಕು, ಬಿಕಾಸ್ ವಿಟ್ನೆಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಒಂದು, ವಿರಾಟ್ ಕೊಹ್ಲಿ ಕ್ರೀಸಲ್ಲಿದ್ದಾರೆ, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರು. ಸೆಂಚುರಿ ಹೊಡೆದಾಗ ಅಂತೂ ಎಲ್ರು ಎದ್ದು ನಿಂತು ಅವರ ತಮ್ಮ ಮೊಬೈಲ್ ಫೋನ್ಸ್ಗಳ ಟಾರ್ಚ್ ಲೈಟ್ಸ್ ಆನ್ ಮಾಡೋದಾಗಿರ್ಬೋದು, ಕಿರ್ಚೋದಾಗಿರ್ಬೋದು, ಸಂಭ್ರಮ ಮಾಡೋದಾಗಿರ್ಬೋದು. ದಟ್ಸ್ ಅ ಡಿಫ್ರೆಂಟ್. ಇಂಡೀಡ್ ಅವ್ರ ಬ್ಯಾಟ್ ಎತ್ತಿ ಹಿಂಗೆ ತೋರ್ಸಾಗ ಕಿಸ್ ಕೊಡ್ತಾರೆ ಅನುಷ್ಕಾ ಶರ್ಮಾ ಅವರಿಗೆ. ವಾವ್, ಸರಿಯರ್ ಆ ಮೊಮೆಂಟ್ ಪದೇ ಪದೇ ನೋಡಬೇಕು ಅನ್ಸುತ್ತೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಇಸ್, ಅದನ್ನು ನೀವು ಯಾವುದೇ ಬುಕ್ಸ್ಗಳಲ್ಲಿ ಅಥವಾ ಎಲ್ಲೂ ನೋಡಿದರೂ ಕಮ್ಮಿನೇ. TV ಮೂಲಕ ನೋಡಿದರೂ ಖುಷಿ ಕೊಡುತ್ತೆ, ಬಟ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದ್ದು ಅದು ಕ್ಲೋಸಲ್ಲಿ ನೋಡಿದಾಗ ಹೆಮ್ಮೆ ಅನಿಸುತ್ತೆ ರೀ. ಎಷ್ಟು ಒಳ್ಳೊಳ್ಳೆ ಇವೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿರೋ ನಮ್ಮ ಸ್ಟೇಡಿಯಂ. Scene 2, ವಿರಾಟ್ ಕೊಹ್ಲಿ ಡಕ್ಔಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಸೈಲೆನ್ಸ್, ಲಿಟ್ರಲಿ ಸೈಲೆನ್ಸ್, ಯಾರು ಮಾತಾಡಲ್ಲ. ನೀವು ನೋಡಿದಿರಲ್ವಾ ಅದನ್ನ? ಎಸ್, ಸೈಲೆನ್ಸ್. ಎಷ್ಟು ಶಾಂತವಾಗಿರುತ್ತೆ ಅಂದರೆ ಏನಾಯ್ತು ಗುರು ಅಂತ ನಾವು ಹಂಗಾಗುತ್ತೆ. ಸೊ ಇಟ್ಸ್ ಅ ಫ್ಯಾಕ್ಟ್. ಅಷ್ಟೊಂದು ಕಿರ್ಚಾಟ ಇರುವಂತಹ ಸ್ಟೇಡಿಯಂನಲ್ಲಿ ಸಡನ್ ಸೈಲೆನ್ಸ್.